ಸಾರಿ ಮಗಳೇ, ನಾನಿನ್ ಯಾವತ್ತಿಗೂ ಆದಿತ್ಯನ ಮರೆತು ಬಿಡು ಅಂತ ಹೇಳಲ್ಲ. ಹೇಳಿದ್ನಲ್ಲ ಇನ್ಮೇಲೆ ಯಾವತ್ತೂ ಹೇಳಲ್ಲ ಅಂತ. ಈಗ ನಿನ್ನ ಸಮಸ್ಯೆ ಏನು ಅಂತ ಹೇಳು. ಆದಿತ್ಯಂಗೆ 30 ಲಕ್ಷ ಕೊಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ ಡ್ಯಾಡ್. ಆದ್ರೆ ಇವಾಗ ಅಷ್ಟು ಅಮೌಂಟ್ನ ನಾನು ಎಲ್ಲಿಂದ ಅರೇಂಜ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ ಡ್ಯಾಡ್. ನನಗೆ ಟೆನ್ಷನ್ ಆಗ್ತಿದೆ. ನೀನ್ ಯಾಕೆ ಅಷ್ಟೊಂದು ಅಮೌಂಟ್ ಕೊಡ್ತೀನಿ ಅಂತ ಮಾತು ಕೊಡಕ್ ಹೋದೆ? ಈಗ 30 ಲಕ್ಷ ರೂಪಾಯಿ ಎಲ್ಲಿಂದ ತರ್ತೀಯಾ? ಅದಕ್ಕೆ ಡ್ಯಾಡ್, ನನಗೆ ಬೇರೆ ದಾರಿ ಇಲ್ಲದೆ ಶಿಶುವಿಹಾರನ ಮಾರ್ಬಿಟ್ಟು ಆ ದುಡ್ಡನ್ನ ಆದಿತ್ಯನ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಒಬ್ಬ ಏಜೆಂಟ್ಗೂ ಹೇಳಿದ್ದೀನಿ ಡ್ಯಾಡ್. ಆದ್ರೆ ಈಗ ಆ ಜಾಗನ ಕಳ್ಕೋಬೇಕಲ್ಲ, ನನಗೆ ತುಂಬಾ ಬೇಜಾರಾಗ್ತಿದೆ. ಆದ್ರೆ ಮಾರದ್ಮೇಲೆ ಮಕ್ಕಳಿಗೆಲ್ಲ ಏನ್ ವ್ಯವಸ್ಥೆ ಮಾಡುದು ಅಂತಾನೆ ಗೊತ್ತಾಗ್ತಿಲ್ಲ ಡ್ಯಾಡ್. ನೀನ್ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅಷ್ಟೊಂದು ಯೋಚನೆ ಮಾಡ್ಬೇಡ, ನನ್ನಿಂದ ನೋಡಕ್ಕಾಗಲ್ಲ. ಅಲ್ಲ ಡ್ಯಾಡ್, ನನಗೆ ಈಗ ಯೋಚನೆ ಮಾಡದೆ ಬೇರೆ ದಾರಿನೇ ಇಲ್ಲ. ನೋಡು ನಿರೋಷ, ನೀನು ಶಿಶು ವಿಹಾರದ ಜಾಗ ಮಾರೋದು ಬೇಡ, ಏನು ಬೇಡ. 30 ಲಕ್ಷ ರೂಪಾಯಿ ನಾನು ನಿನಗೆ ಕೊಡ್ತೀನಿ. ಬೇಡ ಡ್ಯಾಡ್, ಬೇಡ. ತಂದೆ ಕೊಡ್ತೀನಿ ಅಂತ ಹೇಳಬೇಕಾದ್ರೆ ಮಗಳು ಬೇಡ ಅನ್ಬಾರ್ದು. ಒಂದು ನಿಮಿಷ ಬರ್ತೀನಿ. ಹಲೋ ಹಲೋ ಸರ್, ನಾನು ದಯಾಕರ್. ಆಫೀಸ್ ಮಾಡೋದಕ್ಕೆ ಒಂದು ಜಾಗ ಬೇಕು ಅಂತ ಹೇಳಿದ್ರಲ್ಲ? ಹಾ ಹೌದು, ಫಸ್ಟ್ ಕ್ಲಾಸ್ ಜಾಗ ಇದೆ ಸರ್. ಅದನ್ನ ಹೇಳೋದಕ್ಕೆ ಫೋನ್ ಮಾಡಿದೆ. ನೀವು ಬಂದ್ರೆ ಆ ಜಾಗ ನೋಡ್ಬೋದು. ಹೌದಾ? ಎಲ್ಲಿದೆ ಆ ಜಾಗ? ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? ಬುಲ್ ಟೆಂಪಲ್ ರೋಡಲ್ಲಿ ಸ್ಟ್ರೈಟ್ ಹೋಗಿ ಲೆಫ್ಟ್ ಟರ್ನ್ ಮಾಡ್ಕೊಂಡು ರೈಟಿಗೆ ನೋಡಿದ್ರೆ ಅಲ್ಲಿ ಶಿಶು ವಿಹಾರ ಇದೆಯಲ್ಲ, ಅದೇ ಸರ್. ನೀವು ಆಫೀಸ್ ಮಾಡೋದಕ್ಕೆ ಹೇಳಿ ಮಾಡಿಸಿದ ಜಾಗ ಸರ್. ಆ ಜಾಗ ಯಾರ ಹೆಸರಲ್ಲಿದೆ ಹೇಳಿ? ಅದು ನಿರೋಷ ಅನ್ನೋರ ಹೆಸರಲ್ಲಿದೆ ಸರ್. ಚಿನ್ನದಂತ ಜಾಗ ಸರ್. ಇಷ್ಟು ದಿನ ಯಾರ್ಯಾರೋ ಕೇಳಿದ್ರು, ಕೊಡೋದಕ್ಕೆ ಒಪ್ಪಿರ್ಲಿಲ್ಲ. ಇವಾಗ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಮಾರ್ತೀನಿ ಅಂತ ಹೇಳೋದಕ್ಕೆ ತುಂಬಾ ಜನ ಫೋನ್ ಮಾಡಿ ನನಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಯೋಚನೆ ಮಾಡಿ ಸರ್, ಬಿಟ್ರೆ ಸಿಗಲ್ಲ. ಹಾ ಸರಿ, ನಾನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಿಮ್ಗೆ ಕಾಲ್ ಮಾಡ್ತೀನಿ. ಸರಿ ಸರ್. ಹಲೋ, ಹೇಳಿ ರಂಜಿತಣ್ಣ. ಅಣ್ಣ ಅನ್ನೋ ಗೌರವ ಇದ್ದಿದ್ರೆ ಹೀಗೆ ಮಾಡ್ತಿದ್ಯಾ? ಯಾಕಣ್ಣ, ನಾನೇನ್ ಮಾಡ್ದೆ? ಏನ್ ಮಾಡ್ದೆ ಅಂತ ಕೇಳ್ತಾ ಇದ್ಯಾ? ಶಿಶು ವಿಹಾರದ ಜಾಗನ ಮಾರ್ತಿದ್ಯಂತೆ, ನಿಜನಾ? ನಾನು ಶಿಶುವಿಹಾರ ಜಾಗ ಮಾರ್ತಾ ಇರೋದು ರಂಜಿತಣ್ಣಗೆ ಗೊತ್ತಾಯ್ತು? ಹಾ ಹಾ ಹೌದಣ್ಣ, ಮಾರ್ತಾ ಇದ್ದೀನಿ. ಸೈಟ್ ಮಾರುವಂಥದ್ದು ಏನಾಯ್ತು ಇವಾಗ? ಅದರ ಅವಶ್ಯಕತೆ ಏನಿದೆ ಹೇಳು? ಅದು ಆದಿತ್ಯಂಗೆ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಮಾರ್ತಾ ಇದ್ದೀನಿ. ಅಲ್ಲ ನಿರೋಷ, ನಿನ್ಗೆ ಶಿಶುವಿಹಾರ ಜಾಗ ಅಂದ್ರೆ ತುಂಬಾ ಪ್ರೀತಿ ಅಲ್ವಾ? ಅದು ಅಲ್ಲದೆ ಆ ಜಾಗ ಮಾರಿದ್ರೆ ನೀನು ಆ ಮಕ್ಕಳಿಗೆ ಬೇರೆ ವ್ಯವಸ್ಥೆ ಏನ್ ಮಾಡ್ತೀಯಾ? ಅದ್ರ ಬಗ್ಗೆ ನಾನು ಏನು ಯೋಚನೆ ಮಾಡಿಲ್ಲ ಅಣ್ಣ. ಆದ್ರೆ ಆದಿತ್ಯನ್ಗೆ ನಾನು ಅರ್ಜೆಂಟ್ ಆಗಿ ಅಮೌಂಟ್ ಅರೇಂಜ್ ಮಾಡ್ಕೊಡ್ಲೇಬೇಕು. ನನಗೆ ಬೇರೆ ದಾರಿ ಇಲ್ಲ. ಈಗೇನು, ನಿನಗೆ ದುಡ್ಡು ಬೇಕು ತಾನೆ? ನಾನು ವ್ಯವಸ್ಥೆ ಮಾಡ್ತೀನಿ. ಬೇಡ ಬೇಡ, ನನ್ನ ಕಷ್ಟ ನಿಮಗೆ ಯಾಕೆ ಹೊರಿಸ್ಲಿ ಹೇಳಿ? ನನಗೇನು ಬೇಡ. ಏನ್ ನಿರೋಷ ಹೀಗ್ ಮಾತಾಡ್ತಿದ್ಯಾ ನೀನು? ಅಣ್ಣ ತಂಗಿ ಮಧ್ಯೆ ಹೊರೆ ಅನ್ನೋ ಮಾತ್ಯಾಕೆ? ನೀನು ನನ್ ಕಷ್ಟಕ್ಕಾಗಿದ್ಯಾ, ನಾನು ನಿನ್ ಕಷ್ಟಕ್ಕಾಗೋದ್ರಲ್ಲಿ ಏನ್ ತಪ್ಪು ಹೇಳು? ಅದೇನೋ ಸರಿ ಅಣ್ಣ, ಆದ್ರೆ ಈಗ ಸದ್ಯಕ್ಕೆ ಅಮೌಂಟ್ ಅರೇಂಜ್ ಆಗಿದೆ, ನನ್ಗೇನು ಬೇಡ. ಸರಿ ಆಯ್ತು, ಆದ್ರೆ ಒಂದ್ ಮಾತು, ಇನ್ ಮುಂದೆ ನಿನಗೆ ಯಾವುದೇ ಸಹಾಯ ಬೇಕು ಅಂದ್ರು ಹಿಂದೆ ಮುಂದೆ ಯೋಚನೆ ಮಾಡದೆ ಈ ಅಣ್ಣನ್ ಕೇಳಬೇಕು, ಓಕೆ? ನೀವೇ ಫೋನ್ ಮಾಡಿ ನನ್ನ ಪ್ರಾಬ್ಲಮ್ ಕೇಳಿದಕ್ಕೆ ತುಂಬಾ ಥ್ಯಾಂಕ್ಸ್ ಅಣ್ಣ. ಸರಿ, ಹಾಗಾದ್ರೆ ನಾನು ಮತ್ತೆ ಕಾಲ್ ಮಾಡ್ತೀನಿ. ಸರಿ ಅಣ್ಣ.